ರಾಜ್ಯದ ಎಲ್ಲ ಪರವಾನಗಿ ಭೂಮಾಪಕರಿಗೂ ನಮಸ್ಕಾರ. ನಾನು ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೇನೆ. ಮೊದಲ 3 ದಿವಸ ಅನ್ನ ಆಹಾರಗಳನ್ನ ಬಿಡ್ತೇನೆ. ಅಷ್ಟಾಗಿಯೂ ಸ್ಥಳಕ್ಕೆ ಕಂದಾಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಬಂದು ಪ್ರತಿಕ್ರಿಯೆ ಕೊಡಲಿಲ್ಲ ಅಂತಂದ್ರೆ 4ನೇ ದಿನದಿಂದ ನೀರನ್ನು ಕೂಡ ಬಿಡ್ತೇನೆ. ಆಗ ನೀವೆಲ್ಲರೂ ಕೂಡ ರಾಜ್ಯದ ಎಲ್ಲ ಪರವಾನಗಿ ಭೂಮಾಪಕರು ರಾಜೀನಾಮೆ ಕೊಟ್ಟು ಸ್ಥಳಕ್ಕೆ ಬರಬೇಕು. 5ನೇ ದಿನಕ್ಕೆ ನಮ್ಮ ಮುಷ್ಕರಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ. ಸಿಗ್ಲಿಲ್ಲ ಅಂದ್ರೆ ನೀವೇ ನೋಡ್ತಾ ಇರ್ರಿ 7ನೇ ದಿವಸಕ್ಕೆ ಮುಷ್ಕರ ಯಾವ ಹಂತ ತಲುಪುತ್ತೆ ಅಂತ ನೀವು ಊಹಿಸಕ್ ಕೂಡ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂತೀನಿ. ಬಟ್ ಇದೆಲ್ಲ ಯಶಸ್ವಿ ಆಗ್ಬೇಕು ಅಂದ್ರೆ ಕೆಲವು ರೂಪುರೇಷೆಗಳನ್ನ ಮಾಡ್ಕೊಂಡಿವಿ. ಆ ರೂಪುರೇಷೆಗಳನ್ನೆಲ್ಲ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕು. ಯಾಕೆಂದ್ರೆ ನಮ್ಮ ಮುಷ್ಕರ ಯಾವುದೇ ಕಾರಣಕ್ಕೂ ಫೇಲ್ ಆಗಬಾರ್ದು. ಆ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡಿರೋಂಥ ರೂಪುರೇಷೆಗಳಿವು. ಈ ರೂಪುರೇಷೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ದಯವಿಟ್ಟು ಕೇಳಿ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಈ ರೂಪುರೇಷೆಗಳಿಗೆ ನಮ್ಮೆಲ್ಲ ಹೋರಾಟಕ್ಕೆ ಇಂಬು ಕೊಡತ್ತವು. ಮೊದಲನೇದು, 15 ದಿವಸ ಮುಂಚಿತವಾಗಿ ನಾವು ಮುಷ್ಕರದ ದಿನಾಂಕವನ್ನ ಅಂದ್ರೆ ಉಪ ಸತ್ಯಾಗ್ರಹ ದಿನಾಂಕವನ್ನ ನಿಗದಿಪಡಿಸಬೇಕು. ಎರಡನೇದು, ಪ್ರತಿಯೊಬ್ಬರು ಕೂಡ ನಿಮ್ಮ ಜಿಲ್ಲೆಯಿಂದ ಪ್ರೆಸ್ ಮೀಟ್ಗಳನ್ನು ಮಾಡಿ ಇಂಥ ದಿನಾಂಕದಿಂದ ಇಂಥ ಸ್ಥಳದಲ್ಲಿ ನಾವು ಅಮರಣಾಂತ ಉಪವಾಸ ಕೈಗೊಳ್ತಾ ಇದ್ದೀವಿ ಅಂತೇಳಿ ಪ್ರೆಸ್ ಮೀಟಲ್ಲಿ ಹೇಳಿಕೆನ ಕೊಡಬೇಕು. ಮೂರನೇದು, ಪ್ರತಿಯೊಬ್ಬರು ಕೂಡ ಅಂದ್ರೆ ಪ್ರತಿ ಜಿಲ್ಲೆಯನ್ನು ಕೂಡ ನಿಮ್ಮ ಡಿ ಸಿ ಅವರಿಗೆ ಇಂಥ ದಿನಾಂಕದಿಂದ ಇಂಥ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದೀವಿ, ಸರ್ಕಾರಕ್ಕೆ ನಮ್ಮ ಬೇಡಿಕೆ ಈಡೇರಿಸೋಕ್ಕೋಸ್ಕರ ನೀವು ಮನವಿ ಸಲ್ಲಿಸಿ ಅಂತೇಳಿ ಮನವಿನ ಸಲ್ಲಿಸಬೇಕು. ಅದೇ ರೀತಿ ನಾವು ಎಲ್ಲಾ ಶಾಸಕರಿಗೂ ಕೂಡ ಮನವಿಗಳನ್ನ ಸಲ್ಲಿಸಬೇಕು. 5ನೇದಾಗಿ ಎಲ್ಲಾ ರೈತ ಸಂಘಟನೆಗಳಿಗೂ ಕೂಡ ನಾವು ತಪ್ಪದೆ ಮನವಿನ ಕೊಡಬೇಕು, ನೀವು ಬಂದು ನಮಗೆ ಬೆಂಬಲ ಕೊಡಿ ಅಂತೇಳಿ. ಲಾಸ್ಟ್ ಕಡೆಯದಾಗಿ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಬ್ರು ಕೂಡ ನಾವ್ ಯಾವತ್ತು ಮುಷ್ಕರದ ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ, ಮುಷ್ಕರನ ಆರಂಭ ಮಾಡ್ತೀವಿ, ಅರ್ಥಾತ್ ಸತ್ಯಾಗ್ರಹನ ಆರಂಭ ಮಾಡ್ತೀವಿ, ಆವತ್ತು ಕನಿಷ್ಠ ಒಂದು 50 ಜನ ನಿಮ್ಮ ಯೂಟ್ಯೂಬ್, ಫೇಸ್ಬುಕ್ ಏನೇನ್ ಲೈವ್ ಆಪ್ಷನ್ಗಳಿದಾವೆ ಆ ಲೈವ್ ಅಲ್ಲಿ ನೀವೆಲ್ಲರೂ ಕೂಡ ಸಿದ್ಧ ಇದ್ದು ಕನಿಷ್ಠ ಒಂದು 50 ಜನ ಲೈವ್ ಅಲ್ಲಿ ತೋರಿಸ್ತಾ ಇರಬೇಕು 24/7. ಇದನ್ನೆಲ್ಲ ನಾವು ಮಾಡ್ಲೇಬೇಕು. ವಿಶೇಷವಾಗಿ ಡಿ ಸಿ ಅವರಿಗೆ ಮನವಿ ಕೊಡೋದು ಮತ್ತು ಶಾಸಕರಿಗೆ ಮನವಿ ಕೊಡೋದನ್ನ ಮಾಡ್ಲೇಬೇಕು. ಏಕ್ ಮಾಡ್ಬೇಕು ಅಂತಂದ್ರೆ, ನಾಳೆ ಸಹ ಮುಷ್ಕರದಲ್ಲಿ ಅಥವಾ ಸತ್ಯಾಗ್ರಹದಲ್ಲಿ ಏನಾದ್ರು ಅನಾಹುತಗಳಾದ್ರೆ ಅಥವಾ ಏನಾದ್ರು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ನ್ಯೂಸ್ಗಳು ಆಗಂತ ಕಂಡೀಷನ್ ಎದುರಾದ್ರೆ ಅಷ್ಟೂ ಜನ ಆನ್ಸರಬಲ್ ಆಗ್ತಾರೆ. ಎಲ್ಲ ಡಿ ಸಿಗಳು ಮತ್ತೆ ಎಲ್ಲಾ ಶಾಸಕರು ಕೂಡ ಆನ್ಸರಬಲ್ ಆಗ್ತಾರೆ. ಯಾಕಂದ್ರೆ ನಾವು ಅವ್ರಿಗೆ ಸರಿಯಾಗಿ ಮನವಿನ ಕೊಟ್ಟು ಅವ್ರಿಗೆ ವಿಚಾರ ಮುಟ್ಟಿಸಿರ್ತೀವಿ. ಸರ್ಕಾರಕ್ಕೆ ಮುಟ್ಟಿಸಿ ನಮಗೆ ಪರಿಹಾರ ಒದಗಿಸಬೇಕಾಗಿರೋದು ಅವ್ರ ಕರ್ತವ್ಯ ನಿಭಾಯಿಸ್ತಲೇ ನಮ್ಮ ಮುಷ್ಕರದಲ್ಲಿ ಏನಾದ್ರು ತೊಂದರೆ ಆದ್ರೆ ಅವರೇ ಅದಕ್ಕೆ ನೇರ ಹೊಣೆಗಾರರಾಗ್ತಾರೆ. ಇನ್ನು ಎರಡನೇದಾಗಿ ಪೊಲೀಸ್ ಪರ್ಮಿಷನ್. ಈ ಪೊಲೀಸ್ ಪರ್ಮಿಷನ್ ಅನ್ನೋದು ಒಂದು ದೊಡ್ಡ ಭೂತು ತರ ಆಗಿದೆ. ನನಗೆ ಸ್ವಲ್ಪ ಲೋಕಜ್ಞಾನ ಕಡಿಮೆ, ಬಟ್ ನನ್ನ ತಿಳುವಳಿಕೆ ಏನಂದ್ರೆ ಪೊಲೀಸ್ ಪರ್ಮಿಷನ್ ಅಂತ ಇಲ್ಲ, ಪೊಲೀಸ್ ಇಂಟಿಮೇಷನ್ ಅಂತ ಇರೋದು ಅಂತ. ಯಾಕಂದ್ರೆ ನಮಗೆ ನಮ್ಮ ಸಂವಿಧಾನದಲ್ಲೇ ಮೂಲಭೂತ ಹಕ್ಕಾಗೆ ಕೊಟ್ಟಿದ್ದಾರೆ. ಆರ್ಟಿಕಲ್ 14, ಆರ್ಟಿಕಲ್ 23, ಆರ್ಟಿಕಲ್ 90(1)B ಇವೆಲ್ಲ ಏನ್ ಹೇಳ್ತವೆ? ನಾವು ಪ್ರತಿ ಸರಿ ಪೊಲೀಸ್ ಪರ್ಮಿಷನ್ ತಗೋಬೇಕು ಅಂದ್ರೆ ಯಾವ ತರ ಆಗುತ್ತೆ? ನನ್ನ ಅನಿಸಿಕೆ ಪ್ರಕಾರ ನಾವು ಹೋರಾಟ ಮಾಡೋದಕ್ಕೆ ನಾವು ಇಂಟಿಮೇಷನ್ ಕೊಡ್ಬೇಕು ಅವ್ರಿಗೆ ಅಂತ. ಯಾಕೆ ಇಂಟಿಮೇಷನ್ ಕೊಡ್ಬೇಕು ಅಂದ್ರೆ ಅವ್ರಿಗೆ ಸಿಬ್ಬಂದಿ ಕೊರತೆ ಇರುತ್ತೆ, ಅವ್ರು ನಮಗೆ ಸಿಬ್ಬಂದಿಗಳನ್ನ ಅರೇಂಜ್ ಮಾಡ್ಬೇಕಾಗುತ್ತೆ. ಈ ಕಾರಣಕ್ಕೋಸ್ಕರ ಅವ್ರಿಗೆ ಮುಂಚಿತವಾಗಿ ಕೊಡ್ಬೇಕು ಅಂತ. ಅದೇ ಕಾರಣಕ್ಕೋಸ್ಕರ ನಾವು 15 ದಿವಸ ಮುಂಚಿತವಾಗಿ ಉಪ ಸತ್ಯಾಗ್ರಹ ಡೇಟ್ ಅನ್ನ ಅನೌನ್ಸ್ ಮಾಡಬೇಕು, ಅವ್ರಿಗೆ ಇಂಟಿಮೇಷನ್ ಕೊಡಬೇಕು, ಪೇಪರ್ ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು, ಶಾಸಕರಿಗೆ ಡಿ ಸಿಗಳಿಗೆ ಮನವಿ ಕೊಡಬೇಕು. ಅಲ್ಲಿಗೆ ಒಂದು ಅಂತ ಕಂಪ್ಲೀಟ್ ರೂಪುರೇಷೆ ಮುಗಿದೋಗುತ್ತೆ. ನೆಕ್ಸ್ಟ್ ನಾವು ನಿರ್ಭಯವಾಗಿ ಸ್ಟ್ರೈಕ್ ಅನ್ನ ಆರಂಭಿಸಬಹುದು. ಇನ್ ಕೇಸ್ ಒಂದು ವೇಳೆ ಪೊಲೀಸ್ ಪರ್ಮಿಷನ್ ಸಿಗಲಿಲ್ಲ ಅಂದ್ರೂ ಪರವಾಗಿಲ್ಲ, ದಿನಾಂಕ ಸ್ಥಳನ ನಿಗದಿಪಡಿಸಿ ಸ್ಟಾರ್ಟ್ ಮಾಡೋಣ. ಪೊಲೀಸ್ನವ್ರು ಬೇಕಿದ್ರೆ ಬಂದು ಅರೆಸ್ಟ್ ಮಾಡ್ಲಿ, ನಾವು ಬೇಕಾದ್ರೆ ಸ್ಟೇಷನ್ ಒಳಗಡೆ ಕೂತ್ಕೊಂಡೆ ಉಪ ಸತ್ಯಾಗ್ರಹನ ಮುಂದುವರಿಸ್ತೀನಿ. ಏನೇ ಆದ್ರೂ ಕೂಡ ನಮಗೆ ಪೊಲೀಸ್ನವ್ರು ಆನ್ಸರೇಬಲ್ ಆಗಿರ್ತಾರೆ. ಮೇಲಾಗಿ ಎಲ್ಲಾ ಶಾಸಕರಿಗಿಂತಲೂ ಡಿ ಸಿಗಳಿಗಿಂತಲೂ ಬಹಳ ಸ್ಪೀಡ್ ಆಗಿ ಸರ್ಕಾರಕ್ಕೆ ಮುಟ್ಟಂತ ಒಂದು ಶಕ್ತಿ ಏನಾರು ಇದ್ರೆ ಅದು ಪೊಲೀಸ್ ಮಾತ್ರ. ಹಂಗಾಗಿ ಯಾರು ಕೂಡ ಭಯ ಪಡೋ ಅಗತ್ಯ. ಬಟ್ ನಮಗೆ ಬೇಕಾದ್ರೆ ನಿಮ್ಮ ಸಹಕಾರ ಅಷ್ಟೇ. ಇದ್ಯಾವುದು ಆಗದೆ ಇರೋ ಕೆಲಸಗಳಲ್ಲ. ಇದಕ್ಕೆ ನೀವೆಲ್ಲ ಸ್ವಲ್ಪ ಮನಸ್ಸು ಮಾಡ್ಬೇಕಷ್ಟೇ. ನಿಮ್ಮ ತಾಲೂಕುಗಳಲ್ಲಿ ಮೀಟಿಂಗ್ ಮಾಡ್ಕೊಳ್ಳಿ, ನಿಮ್ಮ ಜಿಲ್ಲೆಗಳಲ್ಲಿ ಮೀಟಿಂಗ್ ಮಾಡ್ಕೊಳ್ರಿ, ರಾಜ್ಯದಿಂದ ಮೀಟಿಂಗ್ ಮಾಡ್ಕೊಳ್ರಿ. ವಾಟ್ಸಪ್ ಗ್ರೂಪ್ಗಳಿದ್ದಾವೆ, ಗೂಗಲ್ ಮೀಟ್ ಇದೆ. ಈಗೆಲ್ಲ ಫಿಸಿಕಲಿ ಸೇರ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮೀಟಿಂಗ್ ಮಾಡ್ಕೊಂಡು ರಾಜ್ಯದ ಸಂಘಕ್ಕೆ ಒತ್ತಡ ತಂದು ಒಂದು ದಿನಾಂಕನ ನಿಗದಿಪಡಿಸಿ. ನನಗೇನು ಇಂಥ ದಿನಾಂಕ ಇಂಥ ಸ್ಥಳ ಅಂತ ಬೇಕಿಲ್ಲ, ಇನ್ನು ಫ್ರೀಡಂ ಪಾರ್ಕೇ ಬೇಕು, ಇಂಥ ಡೇಟೇ ಬೇಕು, ಕಾರ್ಮಿಕರ ದಿನಾಚರಣೆ ಬೇಕು ಅಂತೇನಿಲ್ಲ. ಒಂದು ಪಾಳು ಗುಡಿ ಆಗಿದ್ರೂ ಪರವಾಗಿಲ್ಲ. ಬಹಳ ಮೇಜರ್ ನಾವು ಮಾಡ್ಬೇಕಾದ ಕೆಲಸ ಅಂದ್ರೆ ಎಲ್ಲ ಡಿ ಸಿಗಳಿಗೂ ಮತ್ತೆ ಎಲ್ಲ ಶಾಸಕರಿಗೂ ಮನವಿ ಕೊಡಬೇಕು, ಪ್ರೆಸ್ ಮೀಟ್ಗಳನ್ನ ಮಾಡಿ ಜನತೆಗೆ ಇಂಥ ದಿವಸದಿಂದ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಅಂತೇಳಿ ನಾವು ತೋರಿಸ್ಬೇಕು. ಜೊತೆಗೆ ಆ ಸತ್ಯಾಗ್ರಹ ಆರಂಭ ಆದಾಗ ಒಂದು 50 ಜನ ಲೈವ್ ಆಗಿ ಮೊಬೈಲ್ ಅಲ್ಲಿ 24x ವರ್ಕ್ ಮಾಡೋಂಥ ವಾಲಂಟಿಯರ್ಸ್ ಬೇಕಷ್ಟೇ. ನಾವೆಲ್ಲ ಶಾಂತಿಯುತವಾಗಿ ಹೋರಾಟ ಮಾಡೋಣ, ಯಾವುದೇ ಗಲಭೆಗಳನ್ನು ಮಾಡೋದು ಬೇಡ, ಘೋಷಣೆಗಳನ್ನು ಕೂಗೋದು ಬೇಡ. ಖಂಡಿತ ಇದು 100ಕ್ಕೆ 100 ವರ್ಕ್ ಆಗುತ್ತೆ. ಇದಕ್ಕೆ ನಾನು ಭರವಸೆ ಇದೆ, ನನಗಂತೂ ಸಂಪೂರ್ಣ ಭರವಸೆ ಇದೆ. ನಾವು ಗೆದ್ದೇ ಗೆಲ್ತೀವಿ ಅಂತ. ನಮಗೆ ಬೇಕಾಗಿರೋದು ನಿಮ್ಮ ಸಹಕಾರ ಅಷ್ಟೇ. ವಿಶೇಷವಾಗಿ ನಮ್ಮ ರಾಜ್ಯ ಸಂಘದ ಪದಾಧಿಕಾರಿಗಳಿಗೆ ನಾನು ಕೈ ಮುಗಿದು ಬೇಡಿಕೊಂತೀನಿ,
ದಯವಿಟ್ಟು ನಮ್ಮ ಭೂಮಾಪಕರ ಇತಿಹಾಸದ ಬಗ್ಗೆ ಒಂದು ಸಮಗ್ರವಾಗಿ ವಿಡಿಯೋ ಮಾಡಾಕ್ರಿ. ಈ ಪರವಾನಗಿ ಭೂಮಾಪಕರು ಅನ್ನೋ ಕಾನ್ಸೆಪ್ಟ್ ಯಾವ ಥರ ಹುಡ್ತು, ಯಾವಾಗಲಿಂದ ಜಾರಿ ಆಯಿತು, ಸ್ಟಾರ್ಟಿಂಗಲ್ಲಿ ಏನೇನು ಸ್ಟ್ರಗಲ್ ಮಾಡಿದ್ರಿ, ಹೋರಾಟಗಳು ಹೆಂಗೆ ಸ್ಟಾರ್ಟ್ ಆಯಿತು, ಕೋರ್ಟಿಗೆ ಯಾವಾಗ ಹೋಗ್ರಿ, ಕೋರ್ಟಿಂದ ಏನೇನು ಆದೇಶಗಳು ಬಂದು, ಆ ಆದೇಶಗಳಿಗೆ ಏನೇನು ಹಿಂಬರಗಳನ್ನ ನೀಡಿ ತಿರಸ್ಕೃತರನ್ನಾಗಿ ಮಾಡಿದರು, ನೀವೆಷ್ಟು ನೋವುಗಳನ್ನು ಅನುಭವಿಸಿದ್ವಿ, ಯಾವ್ಯಾವ ವಿಧದಲ್ಲಿ ಹೋರಾಟ ಮಾಡಿದ್ರಿ, ಕೋರ್ಟ್ ಕೇಸ್ಗಳನ್ನ ಯಾವ ರೀತಿ ನಿಮ್ಮ ಮೇಲೆ ಎಳ್ಕೊಂಡು ಕೋರ್ಟ್ಗಳಲ್ಲಿ ಹೋಗಿ ಅದನ್ನು ಸಾಬೀತುಪಡಿಸಿ ಒದ್ದಾಡಿದ್ರಿ, ಕಣ್ಣೀರು ಹಾಕಿದ್ರಿ, ಫ್ಯಾಮಿಲಿಗಳನ್ನ ಕಳ್ಕೊಂಡ್ರಿ, ನೋವನ್ನು ಅನುಭವಿಸಿದ್ರಿ. ಇವೆಲ್ಲ ಕೂಡ ಪ್ರತಿಯೊಬ್ಬ ಪರವಾನಗಿ ಭೂಮಾಪಕರಿಗೂ ಗೊತ್ತಾಗಲಿ. ಕೋರ್ಟ್ ಆದೇಶಗಳೇನಿದ್ದಾವೆ, ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಏನಿದೆ. ಲಾಸ್ಟ್ ಟೈಮ್ ಸಿದ್ದರಾಮಯ್ಯನವರು ಅಂದರೆ ಈ ಹಾಲಿ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯನವರು ನಮ್ಮ ಹೋರಾಟದಲ್ಲಿ ಬಂದು ಅವಾಗೇನು ವಾಗ್ದಾನ ಕೊಟ್ಟಿದ್ರು, ಅವಾಗೇನು ನಾವು ಸದನದಲ್ಲಿ ನಮ್ಮ ಬಗ್ಗೆ ಧ್ವನಿ ಎತ್ತಿದ್ರು, ಇವತ್ತು ಯಾಕೆ ಅವ್ರು ಅದನ್ನು ಮರೆತಿದ್ದಾರೆ, ಈ ರೀತಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ರಿ. ಎಲ್ಲರೂ ಕೂಡ ಭೂಮಾಪಕರ ಇತಿಹಾಸ ಗೊತ್ತಾಗ್ಲಿ, ಯಾವ ತರ ಹುಡ್ತು, ಯಾವ್ಯಾವಾಗ ಏನೇನು ತಿದ್ದುಪಡಿಗಳನ್ನ ತಂದ್ರು, ತಿದ್ದುಪಡಿಗಳು ತಂದಾಗ ಯಾಕೆ ನಮ್ಮನ್ನ ಮಾನವೀಯ ಮೌಲ್ಯಗಳಿಂದ ನೋಡೋದನ್ನ ಮರೆತರು, ಪ್ರತಿಯೊಂದು ಕೂಡ ಎಲ್ಲರಿಗೂ ಗೊತ್ತಾಗ್ಲಿ. ದಯವಿಟ್ಟು ರಾಜ್ಯ ಸಂಘದವರು ನೆಗ್ಲೆಕ್ಟ್ ಮಾಡ್ದೇನೆ ಒಂದು ಸಮಗ್ರವಾದ ವಿಡಿಯೋ, ಹಿರಿಯರಿದ್ದೀರಿ, ಭಾಳ ಅನುಭವಿಗಳಿದ್ದೀರಿ, ಒಂದು ಸಮಗ್ರವಾದ ಒಂದು ಹಿಸ್ಟ್ರಿ ವಿಡಿಯೋ ತರ ಮಾಡ್ರಿ. ಅದೊಂದು ಎವಿಡೆನ್ಸ್ ಆಗಿ ನಮಗೆ ಉಳ್ಕೊಳುತ್ತೆ ಮುಂದಿನ ಪೀಳಿಗೆಗೆ. ಇನ್ನೂ ತುಂಬಾ ದೊಡ್ಡ ಬೇಜಾರಂದ್ರೆ ನಮ್ಮ ಬೇಡಿಕೆಗಳ ಪಟ್ಟಿ. ಮೊನ್ನೆ ಒಬ್ಬ ರಾಜಕೀಯ ಧುರೀಣರು ನನಗೆ ನಿಮ್ಮ ಬೇಡಿಕೆಗಳ ಪಟ್ಟಿ ಏನಿದೆ ಕಳಿಸಪ್ಪ, ಸ್ವಲ್ಪ ವಿಚಾರ ಮಾಡ್ತೀನಿ ಅಂತ ಕೇಳಿದ್ರೆ, ನಾನು ಪೂರ್ತಿ ಮೊಬೈಲ್ ಎಲ್ಲ ತಡ್ಕಡಿದ್ರು ಕೂಡ ನನಗೆ ಒಂದು ಸಮಗ್ರವಾಗಿ ಒಂದು ಸಮರ್ಪಕ ಇರೋಂಥ ಬೇಡಿಕೆಗಳ ಪಟ್ಟಿ ಸಿಗಲಿಲ್ಲ. ಎಲ್ಲ ದೊಡ್ಡ ದೊಡ್ಡ ಸ್ಟೋರಿ ಕತೆ 8 ಪೇಜು 4 ಪೇಜು ಈ ಥರ ಇದೆ. ದಯವಿಟ್ಟು ತುಂಬ ಶಾರ್ಟ್ ಆಗಿ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋಂಥ ಒಂದು ಬೇಡಿಕೆಗಳನ್ನ ಪಟ್ಟಿನ ಇಟ್ಕೊಳ್ರಿ. ಅದನ್ನ ನೋಡಿದ ತಕ್ಷಣ ಗೊತ್ತಾಗಬೇಕು ನಮ್ಮ ಬೇಡಿಕೆ ಏನಿದೆ. ಕಾಯಮಾತಿ, ತುಂಬಾ ಜನ ಏನ್ ಹೇಳ್ತಾರೆ, ಕಾಯಮಾತಿ ಅಂದ್ರೆ ತುಂಬಾ ಪ್ರೊಸೀಜರ್ಸ್ ಬರ್ತವೆ, ತುಂಬಾ ಇಲಾಖೆಗಳಿಂದ ಅಪ್ರೂವಲ್ ಬೇಕು, ಹಂಗ ತುಂಬಾ ತಡ ಆಗುತ್ತೆ ಅಂತ ಹೇಳ್ತಾರೆ. ಹಂಗಾಗಿ ನಮಗೆ ಕಾಯಮಾತಿ ಆಗೋವರೆಗೂ ಕೂಡ ನಮಗೆ ಸರ್ಕಾರಿ ಭೂಮಾಪಕರಿಗೆ ಸಮಾನವಾದ ವೇತನ ಕೊಡ್ರಿ, ಒಂದು ಸೇವಾ ಭದ್ರತೆ ಕೊಡ್ರಿ, ESI PF ಅನ್ನ ಒದಗಿಸಿ. ಇಷ್ಟೇ ನಮ್ಮ ಬೇಡಿಕೆ. ಇದನ್ನ ಶಾರ್ಟ್ ಅಲ್ಲಿ 4 ಲೈನ್ ಮುಗಿದೋಗುವಂಥದ್ದು. ಈ ಒಂದು ಬೇಡಿಕೆಯನ್ನ ದಯವಿಟ್ಟು ಅದನ್ನು ಸಿದ್ಧಪಡಿಸ್ಕೊಳ್ರಿ. ಯಾರೇ ನಮಗೆ ಕೇಳಿದ್ರು ಕೂಡ ಇಷ್ಟೇ ನಮ್ಮ ಬೇಡಿಕೆ ಇರೋದು, ಇದನ್ನ ಈಡೇರಿಸಿ ಅಂತ ನಾವು ನೇರವಾಗಿ ಕೇಳಬಹುದು. ಇನ್ನ ತುಂಬಾ ದೊಡ್ಡ ಬೇಜಾರಂದ್ರೆ ಏನ್ ನಮ್ಮ ಯೂತ್ ಪರವಾನಗಿ ಭೂಮಾಪಕರಿದ್ದಾರೆ, ಇದು ಯಂಗ್ ಬ್ಲಡ್, ಜೆನ್ ಝಡ್ ಅಂತ ಎಲ್ಲ ಕರೀತಾರೆ, ಜೆನ್ ಜಿ ಅಂತ ಕರೀತಾರೆ. ಎಲ್ಲರ ಕೈಯಲ್ಲೂ ಮೊಬೈಲ್ ಇದ್ದಾವೆ. ಬಟ್ ಯಾಕೆ ಇಷ್ಟು ಒಂಥರ ನಿದ್ರೆಗೊಳಗಾಗಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತು ದೊಡ್ಡ ಮೀಡಿಯಾ ಅಂತಂದ್ರೆ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾಕ್ಕಿಂತ ದೊಡ್ಡ ಮೀಡಿಯಾ ಯಾವುದೂ ಇಲ್ಲ. ಪ್ರತಿಯೊಬ್ಬರು ಕೈಲೂ ಮೊಬೈಲ್ ಇದ್ದಾವೆ. ಟ್ವಿಟರ್ ಮಾಡ್ರಿ, ಟ್ಯಾಗ್ ಮಾಡ್ರಿ, ಪ್ರತಿಯೊಬ್ಬರು ಪೋಸ್ಟ್ ಹಾಕ್ರಿ. ಒಬ್ಬೊಬ್ರು ಸಾವಿರಾರು ಜನ 100 ಪೋಸ್ಟ್ ಹಾಕಿದ್ವಿ ಅಂದ್ರೆ ಲಕ್ಷಾಂತರ ಪೋಸ್ಟ್ಗಳು ಆಗ್ತವೆ. ಇದು ಕಾಮನ್ ನ್ಯೂಸ್ ಆಗಲ್ಲ, ಇಂಟರ್ನ್ಯಾಷನಲ್ ನ್ಯೂಸ್ ಆಗುತ್ತೆ. ನೀವ್ ಯಾಕೆ ಯಾರು ಏನು ವರ್ಕ್ ಮಾಡ್ತಾ ಇಲ್ಲ, ಯಾಕೆ ಸುಮ್ಮನೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ಸುಮ್ಮನೆ ಅವ್ರ ಕಾಲ ಎಳ್ಕೊಂಡು ಇವ್ರ ಕಾಲ ಎಳ್ಕೊಂಡು ಕಾಲಹರಣ ಮಾಡ್ತಿದ್ರಿ? ಕೈ ಜೋಡಿಸ್ರಿ, ಟ್ವೀಟ್ ಮಾಡೋಣ ಬನ್ನಿ, ಟ್ಯಾಗ್ ಮಾಡೋಣ ಬನ್ನಿ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡೋಣ, ಫೇಸ್ಬುಕ್ ಅಲ್ಲಿ ಹಾಕೋಣ, ಟ್ವಿಟರ್ ಅಲ್ಲಿ ಹಾಕೋಣ, ಎಕ್ಸ್ ಅಲ್ಲಿ ಹಾಕೋಣ, ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋಣ, ರೀಲ್ಸ್ ಮಾಡೋಣ. ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ, ಬೆತ್ತಲಾಗೆ ನಿಲ್ಲೋಣ, ನಮ್ಮ ಪರಿಸ್ಥಿತಿ ಎಲ್ಲರಿಗೂ ಅರ್ಥ ಆಗಲಿ. ನೀವೆಲ್ಲ ಕೈ ಜೋಡಿಸಿದೆ ಅಂದ್ರೆ ನಮ್ಗೆ ಯಾವ ಮೀಡಿಯಾಗಳು ಸಪೋರ್ಟ್ ಬೇಕಿಲ್ಲ. ಇವತ್ತು ಕೋಟ್ಯಂತರ ಮೊಬೈಲ್ಗಳಿದ್ದಾವೆ ಅಂದ್ರೆ ಕೋಟ್ಯಂತರ ಮೊಬೈಲು ಪ್ರತಿಯೊಬ್ಬರು ಕೂಡ ಸ್ಕ್ರಾಲ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಹತ್ರಲ್ಲಿ ನಮ್ದೊಂದು ಬರ್ಲಿ ಹೇಳ್ರಿ, ಪ್ರತಿಯೊಬ್ಬರಿಗೂ ವಿಷಯ ಗೊತ್ತಾಗಲಿ, ಎಲ್ಲರೂ ಸಪೋರ್ಟಿಗೆ ಬಂದೇ ಬರ್ತಾರೆ. ದಯವಿಟ್ಟು ಯೂತ್ಸ್ಗಳು ನೀವು ಕೈ ಜೋಡಿಸಿದ್ರೆ ಇದೆಲ್ಲ ಕ್ಷಣಾರ್ಧದ ಮುಗಿದೋಗಂಥದ್ದು. ಇನ್ನು ಬಹುಮುಖ್ಯವಾಗಿ ಬೇಕಾಗಿರೋದು ಅಂದ್ರೆ ದಾಖಲೆಗಳ ಸಂಗ್ರಹಣೆ. ಈ ನಂಬರ್ ಕೊಡ್ತೀನಿ, ಈ ನಂಬರ್ಗೆ ಇದುವರೆಗೂ ನಿಮ್ಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರಿಗೆ ಪೇಮೆಂಟ್ ಬಾಕಿ ಬಂದಿಲ್ಲ, ಯಾರ್ಯಾರಿಗೆ ತುಂಬಾ ಕಡಿಮೆ ಪೇಮೆಂಟ್ಗಳನ್ನ ಹಾಕಿದ್ದಾರೆ. ಉದಾಹರಣೆಗೆ ಸ್ವಾಮಿತ್ವದ ನೋಡಿದೀವಿ, 2,000 3,000 ಪೇಮೆಂಟ್ ಹಾಕಿದ್ದಾರೆ. ಆಕಾರ್ ಬಂಡ್ ಡಿಜಿಟೇಷನ್ ನೋಡಿದೀವಿ, 200 ರೂಪಾಯಿ 800 ರೂಪಾಯಿ ಪೇಮೆಂಟ್ ಹಾಕಿದ್ದಾರೆ. ದರಖಾಸ್ತು ಪೋಡಿ ನೋಡಿದೀವಿ, 880 ರೂಪಾಯಿ ಎಲ್ಲ ಪೇಮೆಂಟ್ ಹಾಕಿದ್ದಾರೆ. ಈ ರೀತಿ ಏನೇನು ಆಗಿದಾವೆ ಅವನ್ನೂ ಹಾಕ್ರಿ. ಜೊತೆಗೆ ನಮ್ಮ ಮೋಜಿನಿ ವರ್ಕಲ್ಲಿ ಕೂಡ ಎಷ್ಟೋ ಫೈಲ್ಗಳನ್ನ ಅಮೌಂಟ್ಗಳನ್ನ ಎಗರಿಸಿದ್ದಾರೆ. ನಾನು ಕೂಡ ನಂದು ಲಾಸ್ಟ್ ಟೈಮನ್ನೇ ಅಂದರೆ 2018-19 ನಾನು ಮನವಿ ಕೊಟ್ಟಿದ್ದೀನಿ, ನಂದು ಇಷ್ಟು ಫೈಲ್ ಬ್ಯಾಲೆನ್ಸ್ ಅಂತೇಳಿ. ಅವಳು ಕೂಡ ಯಾವುದಕ್ಕೂ ಸಿಕ್ಕಿಲ್ಲ. ಆ ಥರ ನೀವು ಕೊಟ್ಟಿರ್ತು, ತುಂಬ ಜನ ಕೊಟ್ಟಿರೋದನ್ನು ನೋಡಿದಿರಿ, ನನ್ನ ಜೊತೆ ಡಿಸ್ಕಸ್ ಮಾಡಿದಿರಿ. ಅದ್ರ ಜೊತೆಗೆ ನಾನು ಮೊನ್ನೆ ರೀಸೆಂಟಾಗಿ 2024-23 ಕೂಡ ಕೊಟ್ಟಿದ್ದೀನಿ. ನನಗೆ ಹೆಚ್ಚು ಕಡಿಮೆ ಬರೀ ಮೋಜಿನಿ ಇದರಲ್ಲೇ ನನಗೆ ಅನ್ಯಾಯ ಆಗಿರೋದು 1,30,30,000 ರೂಪಾಯಿ ಅನ್ಯಾಯ ಆಗಿದೆ. ಅದನ್ನು ಕೂಡ ಪ್ರತಿಯೊಂದು ಫೈಲ್ ಲೆಕ್ಕನ ಅಪ್ಲಿಕೇಶನ್ ನಂಬರ್ ಸಮೇತ ಹಾಕಿ ಮನವಿಗಳನ್ನ ಕೊಟ್ಟಿದ್ದೀನಿ. ಬಟ್ ಯಾವುದಕ್ಕೂ ಸ್ಪಂದಿಸಿಲ್ಲ. ನೀವು ಕೂಡ ಆ ಥರ ಮನವಿ ಕೊಟ್ಟಿರ್ತೀರಿ. ಆ ಎಲ್ಲ ಸಮಗ್ರ ದಾಖಲೆಗಳನ್ನು ಈ ನಂಬರಿಗೆ ಹಾಕ್ರಿ. ಜೊತೆಗೆ ನಿಮಗೆ ಯಾರ್ಯಾರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ, ಯಾರ್ಯಾರು ಶಿಸ್ತು ಕ್ರಮ ಜರುಗಿಸಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಶಿಸ್ತು ಕ್ರಮ ಜರುಗಿಸಿದರೆ ಪ್ರತಿಯೊಂದು ದಾಖಲೆಗಳನ್ನೂ ಕೂಡ ಹಾಕ್ರಿ. ಈ ದಾಖಲೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸತ್ಯಾಗ್ರಹ ಕುಂತಾಗ ನಾವು ಬರೀ ಖಾಲಿ ಮಾತಾಡೋದು ಬೇಡ, ದಾಖಲೆಗಳ ಸಮೇತ ಮಾತಾಡೋಣ. ನಾಳೆ ಕೋರ್ಟಿಗೆ ಹೋದ್ರೂ ಕೂಡ ಅದೇ ದಾಖಲೆಗಳನ್ನ ಇಟ್ಕೊಂಡೇ ಮಾತಾಡ್ಬೇಕು ನಾವು. ದಯವಿಟ್ಟು ಈ ದಾಖಲೆಗಳನ್ನ ಹಾಕೋದನ್ನ ಮಾತ್ರ ಮರಿಬೇಡ್ರಿ. ನೀವು ಎಲ್ಲರೂ ಮಿಸ್ ಮಾಡ್ಕೊಂಡ್ರೆ ಮೊಬೈಲಲ್ಲಿ ಇರ್ತವೆ, ಆಲ್ಮೋಸ್ಟ್ ಹುಡುಕ್ರಿ. ನಾನೇ ಎಷ್ಟೋ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀನಿ, ಆ ಗ್ರೂಪಲ್ಲೂ ಸಿಗ್ತವೆ. ನನ್ನಲ್ಲಿ ನಾನು ಹಿಸ್ಟ್ರಿ ಡಿಲೀಟ್ ಮಾಡಿದ್ಮೇಲೆ ನನಗೆ ಯಾವ ಸಿಗ್ತಾ ಇಲ್ಲ. ನಿಮ್ಮ ಮೊಬೈಲ್ಗಳಲ್ಲಿ ಇರ್ತವೆ, ಇಲ್ಲ ನೀವು
ಸಿಸ್ಟಮಲ್ಲಿ ಸೇವ್ ಮಾಡ್ಕೊಂಡಿರ್ತೀರಿ, ಪ್ರಿಂಟ್ಔಟ್ ತಗೊಂಡಿರ್ತೀರಿ. ಪ್ರತಿಯೊಂದು ಕೂಡ ಫೋಟೋ ತೆಗೆದು ಈ ನಂಬರಿಗೆ ಕಳಿಸಿ. ನಾವೆಲ್ಲ ಕಡೆ ಅದು ಒಂದು ಕಡೆ ಸ್ಟೋರ್ ಮಾಡ್ತೀವಿ. ಎಲ್ಲ ಕೂಡ ಉಪಯುಕ್ತ ಆಗ್ತವೆ. ಯಾರಾದರೂ ಪರವಾನಗಿ ಭೂಮಿ ಪರವಾಗಿ ಧ್ವನಿ ಎತ್ತಿ ಒಂದು ವಿಡಿಯೋ ಮಾಡಿದರೆ 4-5 ಸಾವಿರ ವ್ಯೂಸ್ ಬರಲ್ಲ. ಇನ್ನು ಮೀಡಿಯಾಗಳು ನಮಗೆ ಸಪೋರ್ಟ್ ಮಾಡಲಿ ಅಂತ ಹೆಂಗೆ ಥಿಂಕ್ ಮಾಡ್ತೀರಾ? ಮೀಡಿಯಾಗಳು ನಿಮ್ಗೆ ಯಾಕಾದರೂ ಸಪೋರ್ಟ್ ಮಾಡಬೇಕು? ನಿಮ್ಮ ನೋವಿಗೆ, ನಿಮ್ಮ ಕಷ್ಟಕ್ಕೆ ನೀವೇ ಸ್ಪಂದಿಸ್ತಾ ಇಲ್ಲ, ನೀವೇ 4-5 ಸಾವಿರ ಜನ ನೋಡ್ತಾ ಇಲ್ಲ ಅಂತಂದರೆ ಮೀಡಿಯಾಗಳು ಬಂದು ನಿಮಗೆ ಯಾಕೆ ಸಪೋರ್ಟ್ ಮಾಡಬೇಕು? ಇದನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಬನ್ನಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ. ವಾರ್ ಮಾಡೋಣ. ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಶುರುವಾಗಲಿ. ಬನ್ನಿ ಟ್ವೀಟ್ ಮಾಡೋಣ, ಟ್ಯಾಗ್ ಮಾಡೋಣ, CM ಅವ್ರಿಗೆ ಟ್ವೀಟ್ ಮಾಡೋಣ, ಕಂದಾಯ ಸಚಿವರಿಗೆ ಟ್ವೀಟ್ ಮಾಡೋಣ, ಪ್ರತಿಯೊಬ್ಬರು ಮೀಡಿಯಾಗಳಿಗೂ ಟ್ವೀಟ್ ಮಾಡೋಣ. ಯಾರು ಸ್ಪಂದಿಸಲ್ಲ ನೋಡೋಣ. ನಿಮ್ಮ ಎನರ್ಜಿ ಏನಿದೆ ಅದು ಒಂದು ಟೆಸ್ಟ್ ಆಗೇ ಹೋಗ್ಬಿಡ್ಲಿ. ಕೈ ಜೋಡಿಸಿ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತಿಂದನೇ, ಈಗಲಿಂದನೇ ಸ್ಟಾರ್ಟ್ ಆಗಲಿ. ಏನು ನಮ್ಮದು ಸೋಷಿಯಲ್ ಮೀಡಿಯಾ ವಾರು ಈಗಲಿಂದನೇ ಚಾಲು ಆಗ್ಬಿಡ್ಲಿ. ಬಹುಶಃ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದರೆ ನೀವು ಸಮಗ್ರವಾಗಿ ಅರ್ಥ ಮಾಡ್ಕೊಂಡಿರ ಅಂತ ಭಾವಿಸಿರ್ತೀನಿ. ಅರ್ಥ ಆಗಿಲ್ಲ ಅಂದ್ರೂ ಕೂಡ ಇನ್ನು 2 ಅಲ್ಲ 3 ಸರಿ ವಿಡಿಯೋ ನೋಡ್ರಿ. ನಿಮಗೆ ಬೇಕಾಗಿರೋದು ಒಂದು ಸ್ಥಳ ನಿಗದಿ ಮಾಡೋದು, ಒಂದು ದಿನಾಂಕ ನಿಗದಿ ಮಾಡೋದು. ನನಗೇನು ಫ್ರೀಡಮ್ ಪಾರ್ಕೇ ಬೇಕು ಅಂತೇನಿಲ್ಲ, ಇಲ್ಲ ಸೆಂಟ್ರಲ್ ಪ್ಲೇಸ್ ದಾವಣಗೆರೆನೇ ಬೇಕು ಅಂತೇನಿಲ್ಲ. ಯಾವುದೇ ಪಾಳುಗುಡಿ ಆದರೂ ಚಿಂತೆ ಇಲ್ಲ. ಎಲ್ಲಾದರೂ ನಾನು ಸಿದ್ಧ ಇದ್ದೀನಿ. ನೀವು ಮಾಡಬೇಕಾದ್ದು ದಿನಾಂಕ ನಿಗದಿ ಮತ್ತು ಸ್ಥಳ ನಿಗದಿ. ಸ್ಥಳ ಅಷ್ಟೇ, ಒಂದು ಪಾಳುಗುಡಿ ಆದ್ರೆ ಸಾಕು. ನಮಗೇನು ಸೆಂಟರ್ ಆಫ್ ದ ಪ್ಲೇಸು, ಅಟ್ರಾಕ್ಟಿವ್ ಪ್ಲೇಸ್ ಅನ್ನೋದು ಬೇಕಿಲ್ಲ. ಹಂಗಂತ ತುಂಬ ಜನ ಸೇರಬೇಕು, ಸಾವಿರಾರು ಜನ ಸಂಖ್ಯೆ ಬಂದು ನೀವು ಭಾಗವಹಿಸ್ಬೇಕು ಅಂತಲೂ ಬೇಕಿಲ್ಲ. ಬೇಕಿರೋದು DC ಅವರಿಗೆ, ಶಾಸಕರಿಗೆ ಕರೆಕ್ಟಾಗಿ ಮನವಿಗಳನ್ನ ಕೊಡಬೇಕು. ಸರ್ಕಾರಕ್ಕೆ ನಾವು ಇಂಥ ದಿವಸ ಇಂಥ ಮಾಡ್ತೀವಿ ಅಂತ ಅನೌನ್ಸ್ ಮಾಡಬೇಕು, ಪೇಪರಲ್ಲಿ ಅನೌನ್ಸ್ಮೆಂಟ್ ಕೊಡಬೇಕು. ಇಷ್ಟ ಆದರೆ ನಾವು ಎಲ್ಲಿ ಮಾಡಿದ್ರು ಕೂಡ ವರ್ಕ್ ಆಗೇ ಆಗುತ್ತೆ. ನೀವೆಲ್ಲ ಸಪೋರ್ಟಿವ್ ಆಗಿ ಇರ್ತೀರಾ ಅಂತಲೇ ನಂಬಿಕೆಯನ್ನು ನಾನು ಮಾಡಿದ್ದೀನಿ. ಇದು ನನ್ನ ಶಕ್ತಿ ಮೀರಿದ ಪ್ರಯತ್ನ. ನನ್ನ ಸಂಕಲ್ಪ ದೃಢವಾಗಿದೆ. ನನಗಂತೂ ನಂಬಿಕೆ ಇದೆ. ನಿಮ್ಮ ಸಂಕಲ್ಪ ದೃಢವಾಗಿದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕೆ ಈ ವಿಡಿಯೋ ಬಿಟ್ಟಿದ್ದೇನೆ ಅಂತಲೇ ಅಂದ್ಕೊಳ್ರಿ. ನಾನಂತೂ ನನ್ನ ನಿರ್ಧಾರದಿಂದ ಬದಲಾಯಿಸಲ್ಲ. ನೀವೆಷ್ಟರ ಮಟ್ಟಿಗೆ ಗಟ್ಟಿಯಾಗಿ ನಿಲ್ತೀರ ಅನ್ನೋದು ಪರೀಕ್ಷೆಗೋಸ್ಕರನೇ ಈ ವಿಡಿಯೋ ಬಿಟ್ಟಿದ್ದೀನಿ ಅಂತಲೇ ಅಂದ್ಕೊಳ್ರಿ. ಖಂಡಿತ ಮಾಡೋಣ. ಎಲ್ಲರೂ ಕೈ ಜೋಡಿಸಲೇಬೇಕು. ಯಾಕೆಂದರೆ ಇದು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇರೋದು. ನಮ್ಮ ಬದುಕಿಗಾಗಿ ಹೋರಾಟ ಮಾಡ್ತಾ ಇರೋದು. ಯಾವುದೋ ಐಷಾರಾಮಿ ಜೀವನಕ್ಕಾಗಲ್ಲ, ಒಂದು ಸಾಮಾನ್ಯ ಜೀವನ ನಡೆಸೋಕ್ಕೋಸ್ಕರ ಹೋರಾಟ ಮಾಡ್ತಿರೋದು. ಯಾವುದೇ ಕಾರಣಕ್ಕೆ ನಾವು ಸೋಲೋದು ಬೇಡ. ನಾವು ಗೆಲ್ಲೇಬೇಕು. ಗೆಲ್ಲೇಬೇಕು ಅಂತ ನಮ್ಮ ಹಕ್ಕುಗಳನ್ನ ನಾವು ಪಡಿಲೇಬೇಕು. ನಾವು ಈಗಲೂ ಕೂಡ ನಾವು ಇಂತ ಹೇಳ್ಕೊಂಡು ಸೋತ್ವಿ ಅಂದರೆ ನಾವು ಸೋತ್ವಿ ಅಂತ ಅಲ್ಲ ಅರ್ಥ, ನಾವು ಸತ್ವಿ ಅಂತಲೇ ಅರ್ಥ. ದಯವಿಟ್ಟು ಅರ್ಥ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಜಾಗೃತ ಆಗ್ರಿ. ನಿಮ್ಮ ಜಿಲ್ಲಾಧ್ಯಕ್ಷಗಳಿಗೆ ಪ್ರೆಷರ್ ಹಾಕ್ರಿ. ಪ್ರತಿಯೊಬ್ಬರು ಕೂಡ ಒತ್ತಡ ತಂದು ರಾಜ್ಯ ಸಂಘಕ್ಕೆ ಆದಷ್ಟು ಬೇಗ ದಿನಾಂಕ ನಿಗದಿ ಮಾಡ್ರಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇನ್ನೊಂದು 7 ದಿವಸ ಇಲ್ಲ 10 ದಿವಸದ ಒಳಗಡೆ ಒಂದು ದಿನಾಂಕನ ನಿರ್ಧಾರ ಮಾಡ್ರಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಕೋರ್ಕೊಂತೀನಿ. ಗೆದ್ದೊಂದು ಸೋತೊಂದು ಸತ್ತ ಅನ್ನೋ ಥರ ಆಗೋದು ಬೇಡ. ಬನ್ನಿ, ದೃಢ ಸಂಕಲ್ಪ ಇರಲಿ. ದೃಢ ಸಂಕಲ್ಪ ಇತ್ತು ಅಂದರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ನಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ದೃಢವಾಗಿ ನಾನು ನಂಬಿದ್ದೀನಿ. ಖಂಡಿತ ಅವು ಮಾಡ್ತಾವೆ ಕೂಡ. ನೀವೆಲ್ಲರೂ ಕೈ ಜೋಡಿಸಿ ಒಂದು ದೃಢ ನಿರ್ಧಾರ ಮಾಡಿ ಆದಷ್ಟು ಬೇಗನೆ ಒಂದು ದಿನಾಂಕನ ತೀರ್ಮಾನ ಮಾಡಿರಿ ಅಂತ ಕೇಳ್ಕೊಂತ, ಜೈ ಕನ್ನಡಾಂಬೆ, ಜೈ ಪರವಾನಗಿ ಭೂಮಪಕ, ಒನ್ ಫಾರ್ ಆಲ್, ಆಲ್ ಫಾರ್ ಒನ್.